ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ. ಬಿಹಾರ ಹಾಗೂ ಆಂಧ್ರ ಪ್ರದೇಶಕ್ಕೆ ವಿಶೇಷ ಅನುದಾನವನ್ನು ಕೂಡ ಕೊಡಲಾಗಿದೆ. ಹೀಗೆ ಕೇಂದ್ರ ಸರ್ಕಾರ ಮಿತ್ರರಿಗೆ ಹೆಚ್ಚಿನ ಒತ್ತು ಕೊಟ್ಟಿರೋದು ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ. ಇದೊಂದು ಕುರ್ಚಿ ಬಚಾವ್ ಬಜೆಟ್ ಅಂತ ರಾಹುಲ್ ಗಾಂಧಿ ಲೇವಡಿ ಮಾಡಿದ್ರೆ, ಸಿಎಂ ಸಿದ್ದು ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಗರಂ ಆಗಿದ್ದಾರೆ. To fulfill the commitments in Andhra Pradesh Reorganization Act, new airports, medical colleges and sports infrastructure in Bihar. लेकिन उत्तर प्रदेश जैसा प्रदेश जो प्रधानमंत्री देता है, क्या वहाँ के किसान के लिए कुछ बड़े फैसले हैं? It is a dog and dumb. ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಕೇಳಿದ್ದು ವಿಶೇಷ ಸ್ಥಾನಮಾನ, ಸಿಕ್ಕಿದ್ದು ವಿಶೇಷ ಅನುದಾನ. ಬಿಜೆಪಿ ಸರ್ಕಾರದ ರಚನೆಗೆ ಕೈ ಜೋಡಿಸಿರೋ ಮಿತ್ರ ಪಕ್ಷದ ರಾಜ್ಯಗಳಿಗೆ ಸಿಕ್ಕ ಉಡುಗೊರೆ ಇದು. ಹೌದು, ಈ ಬಾರಿಯ ಬಜೆಟ್ನಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳಾದ ಬಿಹಾರದ ನಿತೀಶ್ ಕುಮಾರ್ಗೆ ಹಾಗೂ ಆಂಧ್ರದ ಚಂದ್ರಬಾಬು ನಾಯ್ಡುಗೆ ಭರ್ಜರಿ ಕೊಡುಗೆ ಕೊಟ್ಟಿದ್ದಾರೆ. ಬಿಹಾರ ಮತ್ತು ಆಂಧ್ರ ಪ್ರದೇಶ ಈ ಎರಡೂ ರಾಜ್ಯಗಳಿಗೆ ಬೇರ್ಯಾವ ರಾಜ್ಯಗಳಿಗೂ ಸಿಗದಷ್ಟು ಅನುದಾನ ಸಿಕ್ಕಿದೆ. ಬಿಹಾರ ರಾಜ್ಯಕ್ಕೆ ಕೇಂದ್ರದಿಂದ ವಿಶೇಷ ಅನುದಾನ. ಈ ಬಾರಿ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಬಿಹಾರ ಪಟ್ಟು ಹಿಡಿದಿತ್ತು. ಆದರೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ವಿಶೇಷ ಅನುದಾನ ನೀಡಿದೆ. ಹಾಗಾದ್ರೆ ಬಜೆಟ್ನಲ್ಲಿ ಬಿಹಾರಕ್ಕೆ ಸಿಕ್ಕಿದ್ದೇನು ತೋರಿಸ್ತೀವಿ ನೋಡಿ. ಬಿಹಾರಕ್ಕೆ ಸಿಕ್ಕ ಮೊದಲ ಉಡುಗೊರೆಯೇ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ. ಬರೋಬ್ಬರಿ 26,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡೋದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಬಿಹಾರದ ಪಾಟ್ನಾ ಮತ್ತು ಪೂರ್ಣ್ಯ ಎಕ್ಸ್‌ಪ್ರೆಸ್ ವೇ ಹಾಗೂ ಬಕ್ಸಾರ್ ಬಾಗಲ್ಪುರ್ ಎಕ್ಸ್‌ಪ್ರೆಸ್ ವೇ ನಿರ್ಮಿಸೋದಕ್ಕೂ ಕೇಂದ್ರ ಬಜೆಟ್ನಲ್ಲಿ ಒಪ್ಪಿಗೆ ಸೂಚಿಸಿದೆ. ಇನ್ನು ಬೋಧ್ಗಯಾ, ರಾಜ್ಘರಿ, ವೈಶಾಲಿ ದರ್ಬಾಂಗ್ ಹೆದ್ದಾರಿ ಮಾಡೋದಕ್ಕೆ ಹಣ ಮೀಸಲಿಟ್ಟಿದೆ. ಆರ್ಥಿಕ ಹಾಗೂ ಉದ್ಯೋಗ ಗಮನದಲ್ಲಿಟ್ಕೊಂಡು ಬಿಹಾರದ ಗಯಾದಲ್ಲಿ ಕೈಗಾರಿಕಾ ಕೇಂದ್ರವೊಂದನ್ನು ಅಭಿವೃದ್ಧಿ ಮಾಡೋದಾಗಿ ಹೇಳಿದೆ. ಬಿಹಾರದಲ್ಲಿ ಹೊಸ ಏರ್ಪೋರ್ಟ್, ಮೆಡಿಕಲ್ ಕಾಲೇಜು ನಿರ್ಮಿಸೋದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಇಷ್ಟೇ ಅಲ್ಲ, ಬಿಹಾರದಲ್ಲಿ ಪ್ರವಾಸೋದ್ಯಮ ಹಾಗೂ ನೆರೆ ಸಂತ್ರಸ್ತರಿಗೂ ಕೇಂದ್ರ ಸರ್ಕಾರ ಸಹಾಯ ಹಸ್ತ ಚಾಚಿದೆ. ಕೇಂದ್ರ ಸರ್ಕಾರ ಬಿಹಾರದ ನೆರೆ ಸಂತ್ರಸ್ತರಿಗೆ 11,500 ಕೋಟಿ ನೆರವು ಘೋಷಣೆ ಮಾಡಿದೆ. ಬಿಹಾರದಲ್ಲಿ ಮಳೆಯಿಂದ ಪ್ರವಾಹ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುತ್ತಿದೆ. ಬಕ್ಸಾರ್ನಲ್ಲಿ ಗಂಗಾ ನದಿ ಮೇಲೆ 2 ಪಥದ ಸೇತುವೆ ನಿರ್ಮಿಸಲಿದೆ. ಕ್ರೀಡಾ ಸೌಕರ್ಯ, 2,400 ಮೆಗಾವ್ಯಾಟ್ ವಿದ್ಯುತ್ ಘಟಕ ಸ್ಥಾಪನೆ, ನೀರಾವರಿ ಅಭಿವೃದ್ಧಿಗೆ ಕೇಂದ್ರ ಮುಂದಾಗಿದೆ. ಕಾಶಿಯಂತೆ ಬೋಧ್ಗಯಾ ಮಹಾಬೋಧಿ ದೇವಸ್ಥಾನ ಕಾರಿಡಾರ್ ಮಾಡೋ ಗುರಿ ಹೊಂದಲಾಗಿದೆ. ಇದು ಬಿಹಾರಕ್ಕೆ ಸಿಕ್ಕ ಬಂಪರ್ ಆದ್ರೆ, ಇತ ಆಂಧ್ರ ಪ್ರದೇಶಕ್ಕೂ ಭರ್ಜರಿ ಅನುದಾನ ನೀಡಲಾಗಿದೆ. ಆಂಧ್ರ ಪ್ರದೇಶದ ಅಭಿವೃದ್ಧಿಗೆ 15,000 ಕೋಟಿ ರೂಪಾಯಿ ಘೋಷಿಸಲಾಗಿದೆ. ಅಮರಾವತಿ ಅಭಿವೃದ್ಧಿಗೆ ಒತ್ತು ನೀಡೋದಾಗಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಆಂಧ್ರದ ಜೀವನಾಡಿಯಾಗಿರೋ ಪೋಲವರಂ ಪ್ರಾಜೆಕ್ಟ್ಗೆ ಕೇಂದ್ರದ ಅನುದಾನ ಘೋಷಣೆಯಾಗಿದೆ. ಜೊತೆಗೆ ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ನಿರ್ಮಾಣ ಮಾಡೋದಾಗಿ ವಿತ್ತ ಸಚಿವೆ ಹೇಳಿದ್ದಾರೆ. ವಿಶಾಖಪಟ್ಟಣ ಹಾಗೂ ಚೆನ್ನೈ ಕೈಗಾರಿಕಾ ಕಾರಿಡಾರ್ ನಿರ್ಮಾಣ, ಪೂರ್ವೋದಯ ಯೋಜನೆ ಮೂಲಕ ವಿಶೇಷವಾದ ಪ್ಯಾಕೇಜ್ ಅನ್ನ ಆಂಧ್ರಕ್ಕೆ ಘೋಷಣೆ ಮಾಡಲಾಗಿದೆ. ಹೀಗೆ ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸ್ತಾ ಇದ್ದಂತೆ ವಿಪಕ್ಷಗಳು ಕೆಂಡ ಕಾರಿವೆ. ಬಜೆಟ್ ಮಂಡನೆ ಬಳಿಕ ರಾಹುಲ್ ಗಾಂಧಿ ಇದು ಕುರ್ಚಿ ಬಚಾವೋ ಬಜೆಟ್ ಅಂತ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ. ಇದೊಂದು ಕುರ್ಚಿ ಬಚಾವೋ ಬಜೆಟ್. ಮಿತ್ರರನ್ನ ಸಮಾಧಾನ ಪಡಿಸೋಕೆ ಇತರ ರಾಜ್ಯಗಳ ವೆಚ್ಚದಲ್ಲಿ ಟೊಳ್ಳು ಭರವಸೆ ನೀಡಲಾಗಿದೆ. ತಮ್ಮ ಹತ್ತಿರದವರನ್ನ ತೃಪ್ತಿಪಡಿಸುವ ಬಜೆಟ್ ಇದಾಗಿದ್ದು, ಇದರಿಂದ ಜನಸಾಮಾನ್ಯರಿಗೆ ಯಾವುದೇ ಪ್ರಯೋಜನವಿಲ್ಲ. 2024ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಹಾಗೂ ಹಿಂದಿನ ಬಜೆಟ್ಗಳ ಕಾಪಿ ಪೇಸ್ಟ್ ಇದಾಗಿದೆ. ಅಖಿಲೇಶ್ ಯಾದವ್ ಕೂಡ ದೇಶಕ್ಕೆ ಪ್ರಧಾನಿಯನ್ನ ಕೊಟ್ಟ ಉತ್ತರ ಪ್ರದೇಶದ ರೈತರಿಗೆ ಏನ್ ಸಿಕ್ಕಿದೆ ಅಂತ ಪ್ರಶ್ನಿಸಿದ್ದಾರೆ. अब मान लीजिए सरकार बचानी है तो अच्छी बात है कि बिहार को, आंध्र प्रदेश को कुछ विशेष पैकेज या विशेष योजनाओं से जोड़ा गया है. लेकिन उत्तर प्रदेश जैसा प्रदेश जो प्रधानमंत्री देता है, क्या वहाँ के किसान के लिए कुछ बड़े फैसले हैं? ಬಜೆಟ್ನಲ್ಲಿ ಬೆಳಕೇ ಇಲ್ಲ, ಬರೀ ಕತ್ತಲು ಕತ್ತಲು ಎಂದ ದೀದಿ. ಇನ್ನು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕೇಂದ್ರ ಬಜೆಟ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಕೆಜಿಎಫ್ ಚಿತ್ರದ ಡೈಲಾಗ್ನಂತೆ ಬಜೆಟ್ನಲ್ಲಿ ಬೆಳಕೇ ಇಲ್ಲ, ಬರೀ ಕತ್ತಲು 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 ಅಂದಿದ್ದಾರೆ. मेरे को यही बोलना है, दिस बजट इज टोटली डायरेक्शनलेस, एंटी पीपल, नो विजन, ओनली द पॉलिटिकल मिशन इज देयर. I don't see any light. It is a dark and dark. ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಕಿಡಿ. ಕರ್ನಾಟಕ ರಾಜ್ಯಕ್ಕೂ ಕೇಂದ್ರ ಸರ್ಕಾರ ಯಾವುದೇ ಕೊಡುಗೆ ಕೊಟ್ಟಿಲ್ಲ.
ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ನಿರ್ಮಲಾ ಸೀತಾರಾಮನ್ ಚೊಂಬು ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಬಜೆಟ್ ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಬಿಹಾರ, ಆಂಧ್ರ ಪ್ರದೇಶ ಅವರು ಮಾತ್ರ ಗಮನಿಸಿದ್ದಾರೆ. ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ. ಅದೇನೇ ಹೇಳಿ, ಕೇಂದ್ರ ಸರ್ಕಾರ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚು ಕೊಡುಗೆ ನೀಡಿರೋದು ವಿಪಕ್ಷಗಳ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇತ ಉಳಿದ ರಾಜ್ಯಗಳ ಜನರ ನಿರೀಕ್ಷೆಗಳು ಕೂಡ ಹುಸಿಯಾಗಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.